ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾವು ಹಾಕೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇಬ್ಬರು ಆಚೆ ಹೋಗ್ತಾ ಇದ್ದೀನಿ, ಪಿಜ್ಜಾ ಡೇಟಿಗೆ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ, ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೇನೆ ನೋಡಿ, ಸಪೋರ್ಟ್ ಮಾಡಿ. ಸೊ ಇಬ್ಬರು ಗಾಡಿಯಲ್ಲಿ ಮಾತಾಡಿಕೊಂಡು ಅದು ಇದು ಎಲ್ಲ ವಿಚಾರಿಸ್ಕೊಂಡು ಹೋಗ್ತಾ ಇದ್ವಿ. ಶಿವಗಂಗೆ ಮೇಲೆ ಹೋಗ್ತಾ ಇದ್ವಿ. ವೆದರ್ ಅಂತೂ ಸಖತ್ತಾಗಿತ್ತು. ಶಿವಗಂಗೆ ಬೆಟ್ಟ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮೋಡಗಳಂತೂ ಸುತ್ಕೊಂಡ್ಬಿಟ್ಟಿತ್ತು. ಅಲ್ಲಂತೂ ಹೋದರೆ ಮೋಡಗಳೇ ಕೈಗೆ ಸಿಗುತ್ತೆ ಅನ್ನೋ ಥರ ಫೀಲ್ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ವೆದರ್ ಕೂಡ. ಇಬ್ಬರು ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ, ಶಿವಗಂಗೆ ಬೆಟ್ಟ ಏನಿದೆ ಅದು ಒಂದೊಂದು ದಿಕ್ಕಿಂದ ಒಂದೊಂದು ರೀತಿ ಕಾಣುತ್ತೆ ಅಂತ. ನಾವಿರೋ ದಿಕ್ಕಲ್ಲಿ ಅದು ಪ್ರೆಗ್ನೆಂಟ್ ಲೇಡಿ ಥರ ಕಾಣಿಸುತ್ತೆ. ಆ್ಯಂಡ್ ಇದು ಶಿವಗಂಗೆಗೆ ಹೋಗೋ ದಾರಿ. ನಾವು ದಾಬಸ್ಪೇಟೆ ಸೈಡಿಂದ ಹೋಗ್ತಿದ್ವಿ. ಇದೇ ಇಂಡಸ್ಟ್ರಿಯಲ್ ಏರಿಯಾ. ಪೀಣ್ಯ ಏನು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅದೇ ಇಲ್ಲಿಗೆ ಶಿಫ್ಟ್ ಆಗಿರೋದು. ತುಂಬ ಗೋಡೌನ್ಗಳು ಅಂದರೆ ಫ್ಯಾಕ್ಟ್ರಿ ಕಂಪ್ನೀಸ್ ಎಲ್ಲ ಓಪನ್ ಆಗ್ತಿದೆ. ಮುಂದೆ ತುಂಬ ಫ್ಯೂಚರ್ ಇದೆ ನಮ್ಮ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಆ್ಯಂಡ್ ಇದು ವೈಲ್ಡ್ ಕ್ರಾಫ್ಟು. ನಮ್ಮ ಸುಂಕದ ಕಟ್ಟೆಲ್ಲಿ ಒಂದಿದೆ ವೈಲ್ಡ್ ಕ್ರಾಫ್ಟು ನಮ್ಮ ಮನೆ ಹತ್ರ. ಆ್ಯಂಡ್ ಇದು ಕೂಡ ಒಂದು ವೈಲ್ಡ್ ಕ್ರಾಫ್ಟು ಓಪನ್ ಆಗಿದೆ. ಬಟ್ ಇಲ್ಲೇನೇನು ವರ್ಕ್ ಇದೆ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ. ತುಮಕೂರು ಹೈವೇಗೆ ಎಂಟ್ರಿ ಆಗ್ತಿದ್ದಂಗೆ ನಂಗೆ ಕಣ್ಣಿಗೆ ಫಸ್ಟ್ ಕಾಣಿಸಿದ್ದೆ ಆರ್ಮಿ ಗಾಡಿ. ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಇಂಡಿಯನ್ ಆರ್ಮಿಯವರು ನಮಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅವ್ರಿಗೋಸ್ಕರ ನಾವುಗಳು ಏನಾದರೂ ಮಾಡಬೇಕು ಅಂತ ಆವಾಗ ನನ್ನ ಮೈಂಡಿಗೆ ಅನಿಸ್ತು. ಇಬ್ಬರೂ ನೇಚರ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಒಳ್ಳೊಳ್ಳೆ ವ್ಯೂಸು ಕಾಣಿಸ್ತಿತ್ತು ನಮಗೆ. ರೋಡಲ್ಲಿ ಹೋಗ್ತಾ ಗಾಳಿಪಟ ನೋಡಿದ ತಕ್ಷಣ ಫಸ್ಟ್ ಅನಿಸಿದ್ದು ಆ ಮಣ್ಣ ಹಾರಿಸ್ಬೇಕಾದ್ರೆ ಪ್ರತಿ ಸ್ಯಾಟರ್ಡೆ ನಾನು ಅವ್ರ ಜೊತೆ ಹೋಗಿ ಅಮ್ಮ ಹತ್ರ ಒದೆ ತಿಂತಿದ್ದಿದ್ದು. ಈಗಿನ ಜನ್ರೇಷನ್ನವ್ರು ಯಾರೂ ಇದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಇಷ್ಟಪಡಲ್ಲ. ಮೊಬೈಲ್ ಅಂತಾರೆ. ನಾವುಗಳೆಲ್ಲ ಏನು ಎಂಜಾಯ್ ಮಾಡಲಿ, ನಮ್ಮ ಮಕ್ಕಳೂ ಅದನ್ನೇ ಎಂಜಾಯ್ ಮಾಡಬೇಕು ಅನ್ನೋದೊಂದು ನನ್ನ ಫಸ್ಟ್ ಥಾಟು. ಆ್ಯಂಡ್ ನಾನು ಹೇಳ್ದಂಗೆ ಪಿಜ್ಜಾ ಡೇಟಿಗೆ ಬಂದಿದ್ವಿ. ತುಂಬ ಡೇಸ್ ಆದಮೇಲೆ ಪಿಜ್ಜಾ ತಿನ್ನೋಕ್ಕೆ ಅಂತ ತುಮಕೂರಿಗೆ ಬಂದಿದ್ವಿ. ನಂಗೆ ಅಲ್ಲಿ ತುಂಬ ಇಷ್ಟ ಆಗುತ್ತೆ ತುಮಕೂರಲ್ಲಿ ಪಿಜ್ಜಾ, ಅದಕ್ಕೆ ಕರ್ಕೊಂಬಂದಿದ್ದು. ಎಲ್ಲ ವೀಡಿಯೋದಲ್ಲೂ ನೀನೇ ಕಾಣಿಸ್ಕೊತಿರ್ತೀಯ ಅಂತಿದ್ರು. ಅದಕ್ಕೆ ಇವತ್ತು ಕಂಪ್ಲೀಟಾಗಿ ಅವ್ರನ್ನೇ ಜಾಸ್ತಿ ತೋರಿಸಿದ್ದೀನಿ. ನಾನೇ ಕಾಣಿಸ್ಕೊಂಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪಿಜ್ಜಾ ಬಂದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಚೆನ್ನಾಗೂ ಕೂಡ ಇತ್ತು. ನನ್ನ ವಿಡಿಯೋ ಮಾಡ್ತಿದ್ಯಾ ಅಂತ ರೇಗಿಸ್ತಿದ್ರು. ಅದಕ್ಕೆ ನಾನು ಗ್ಯಾಪಲ್ಲಿ ಬಂದು ವಿಡಿಯೋ ಮಾಡಿಕೊಂಡೆ. ಪಿಜ್ಜಾ ತಿಂದ ತಕ್ಷಣ ನುಗ್ಗಿದ್ದೆ ವಿಶಾಲ್ ಮಾರ್ಟಿಗೆ. ಅಲ್ಲೇ ಪಕ್ಕದಲ್ಲೇ ಇದೆ, ಡಾಮಿನೋಸ್ ಪಕ್ಕದಲ್ಲೇ. ಹೋಗಿದ ತಕ್ಷಣ ಬಟ್ಟೆ ತೊಗೊತಾ ಇದ್ದೆ ಡೈಲಿ ವೇರ್ಸಿಗೆ. ಹೇಳ್ತಿದ್ರು, ತಗೋ ನಿಂಗೆ ಯಾವ್ದು ಬೇಕೋ ತಗೋ, ನೀನು ಯಾವ್ದು ತೊಗೊಂಡ್ರು ಕೊಡಿಸ್ತೀನಿ, ಇವತ್ತು ನಾನು ಏನೂ ಹೇಳಲ್ಲ ಅಂತ ರೇಗಿಸ್ತಿದ್ರು. ಮನೆಗೆ ರೇಷನ್ ಅಂತೂ ಏನೂ ತೊಗೊಂಡಿಲ್ಲ, ಬರೀ ಬಟ್ಟೆನೇ ತೊಗೊಂಡಿದ್ದೀನಿ. ಬಟ್ ಖುಷಿಯಿಂದನೇ ಕೊಡಿಸಿದ್ರು. ಹೇಳಿದ್ರು ನಿಂಗೇನು ಬೇಕೋ ತೊಗೊಳಮ್ಮ ಅಂತ. ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಆಚೆ ಬಂದು ನೋಡೋಷ್ಟರಲ್ಲಿ ಕತ್ಲೆ ಆಗಿಬಿಟ್ಟಿತ್ತು. ಇವತ್ತು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಕಂದ, ಆಚೆ ಕರ್ಕೊಂಡೋಗಿ ನಂಗೆ ಕೇಳಿದ್ದೆಲ್ಲ ಕೊಡಿಸಿದ್ದಕ್ಕೆ. ತುಂಬ ದಿವಸ ಆದಮೇಲೆ ಇಬ್ಬರು ತುಂಬ ಟೈಮ್ ಸ್ಪೆಂಡ್ ಮಾಡಿ ವರ್ಕ್ ಬ್ಯುಸಿಯಲ್ಲಿ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಿಷ್ಟು ಇವತ್ತೇ ವ್ಲಾಗ್ ಆಗಿತ್ತು, ಒಂದು ಪುಟ್ಟು ವ್ಲಾಗ್ ಆಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹೇಗೆ ಹಳೆ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿದ್ದೀರೋ ಈಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ಮುಂದೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.